ಹಾಯ್ ಎಲ್ರು ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ಪುಟ್ಟ ವಿಡಿಯೋ ಏನಪ್ಪ ಅಂತ ಅಂದರೆ, ನಾನು ತುಂಬ ದಿವಸದಿಂದ ಕೇಳ್ತಾಯಿದ್ದೆ, ಇಂಗ್ಲೀಷ್ ಕ್ಲಾಸಸ್ದು ಆಫರ್ ಇಲ್ವಾ ಮ್ಯಾಮ್? ಆಫರ್ ಅವತ್ತು ಗಣೇಶ ಹಬ್ಬದ ದಿವಸ ಕೊಟ್ಟಿದ್ರಿ, ಇವಾಗ ಕ್ಲಾಸಸ್ದು ಆಫರೇ ಅವ್ರು ಕೊಟ್ಟಿಲ್ಲ ಹೇಳಿ ಅಂತ ಕೇಳ್ತಾಯಿದ್ರಿ. ಯಾವತ್ತು ಕೊಡ್ತಾರೆ ಅಂತಲೂ ಕೇಳ್ತಾಯಿದ್ರಿ. ಆದರೆ ನಿನ್ನೆಯಿಂದನೇ ನಿಮಗೆ ನವರಾತ್ರಿ ಸ್ಪೆಷಲಾಗಿ ಆಫರ್ನ ಬಿಟ್ಟಿದ್ದಾರೆ. ಸೊ ನೆನ್ನೆ ವಿಡಿಯೋ ನೀವು ಯಾರಾದರೂ ನೋಡಿದರೆ ಗೊತ್ತಿರುತ್ತೆ. ಸೊ 50% ಆಫ್ ಅವರು ನವರಾತ್ರಿ ಹಬ್ಬಕ್ಕೆ ನಿಮಗೆ ಚಂದನ ಇಂಗ್ಲೀಷ್ ಅಕಾಡೆಮಿ ಕಡೆಯಿಂದ ನಿಮಗೆ ಆಫರ್ ನಡೀತಾ ಇದೆ. ಸೊ ಖಂಡಿತವಾಗ್ಲೂ ನೀವೆಲ್ಲ ಮಿಸ್ ಮಾಡ್ಕೊಳ್ತೆ ಅವರ ಕ್ಲಾಸಸ್ಗೆ ನೀವು ಜಾಯ್ನ್ ಆಗ್ಬೋದು. ಇದು ಒಳ್ಳೆ ಅವಕಾಶನೇ ಅಂತಲೇ ಹೇಳ್ಬೋದು. ಸೊ ಆಫರ್ ನಡೀತಾ ಇದೆ. ಸೊ ಇನ್ನೂ 2 ಡೇಸ್ ಇರುತ್ತೆ. ಸೊ ನೀವು ಕೂಡ ಚೆಕ್ ಮಾಡಿ ಆ್ಯಂಡ್ ಕ್ಲಾಸಸ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನಿನ್ನೆ ತುಂಬ ಜನನೇ ಒಂದು ಒಳ್ಳೊಳ್ಳೆ ರೆಸ್ಪಾನ್ಸ್ನ ಕೊಟ್ಟಿದ್ದೀರಾ ನನಗೆ ಈ ಒಂದು ಇಂಗ್ಲೀಷ್ ಕ್ಲಾಸಸ್ ಬಗ್ಗೆ. ಅದಕ್ಕೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನಗೆ ಕೇಳ್ತಾಯಿದ್ರಿ, ಯೂಟ್ಯೂಬರ್ಸ್ಗೆ ಕೆಲಸ ಸಿಗುತ್ತೆ, ಯೂಟ್ಯೂಬರ್ಸ್ ಯಾರ್ಯಾರೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಈ ಒಂದು ಅಕಾಡೆಮಿಯಿಂದ ಕೆಲಸ ಸಿಗುತ್ತೆ ಅಂತ ಹೇಳಿದ್ರಲ್ಲ ಅಂತ ಕೇಳ್ತಾಯಿದ್ರಿ. ಬರೀ ಯೂಟ್ಯೂಬರ್ಸ್ ಮಾತ್ರನಾ? ಯೂಟ್ಯೂಬರ್ಸ್ ಅಂದರೆ ಹೇಗೆ ಅಂದರೆ ನಾವಿನ್ನೂ ಚಾನೆಲ್ ಕ್ರಿಯೇಟ್ ಮಾಡೇ ಇಲ್ಲ. ಅಂದರೆ ಯೂಟ್ಯೂಬರ್ಸ್ ಅಂದರೆ ನಾವಿನ್ನೂ ಚಾನೆಲ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂಥವ್ರಿಗೂ ಕೂಡ ಕೊಡ್ತಾರಾ ಕೆಲಸನ? ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಕೊಡ್ತಾರಾ ನಮಗೂ ಅಂತ ಸುಮಾರಷ್ಟು ಕಮೆಂಟ್ಸ್ಗಳು ಇನ್ಸ್ಟಾಗ್ರಾಮಲ್ಲಂತೂ ಬಂದಿತ್ತು. ಸೊ ನಾನು ಸ್ಟೋರಿಗೆಲ್ಲ ಹಾಕಿದಾಗ, ಸೊ ಹಾಗಾಗಿ ಇವತ್ತೊಂದು ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅವ್ರ ಹತ್ರನೂ ಕೂಡ ನಾನು ಇದ್ರ ಬಗ್ಗೆ ಮಾತಾಡಿದೆ. ಸೊ ಅವರು ಕೂಡ ನನಗೆ ಹೇಳಿದರು. ಹಾಗಾಗಿ ನಿಮ್ಮ ಜೊತೆನೂ ಕೂಡ ಈ ಒಂದು ವಿಷಯನ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ನಾನು ಹೇಳಿದಾಗೆ ಯೂಟ್ಯೂಬರ್ಸ್ ಅಂದರೆ ನೀವು ತುಂಬ ಇವಾಗ ಅಂದರೆ ಸ್ಟಾರ್ಟಿಂಗ್ ಒಂದು 100, 200, 50, 300 ಸಬ್ಸ್ಕ್ರೈಬರ್ ಇದ್ದಾರೆ ಅಂದ್ರೂ ಪರವಾಗಿಲ್ಲ. ನಿಮಗೆ ಈ ಒಂದು ಚಂದನ ಇಂಗ್ಲೀಷ್ ಅಕಾಡೆಮಿಲಿ ಚಾನ್ಸ್ ಇದೆ. ನಿಮಗೆ ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ, ನೀವು ಹೋಗಿ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು. ಅಂದರೆ ಇಂಗ್ಲೀಷ್ ಕೋರ್ಸ್ಗೆ ನೀವು ಜಾಯ್ನ್ ಆದಮೇಲೆ ನೀವು ಯಾವ ಥರ ನಾಲೆಜ್ನ ಪಡ್ಕೋತಾ ಇದ್ದೀರಾ ಅನ್ನೋದ್ರ ಮೇಲೆ ಅವರು ನಿಮಗೆ ಜಾಬನ್ನು ಕನ್ಫರ್ಮ್ ಮಾಡ್ತಾರೆ. ಅವರು ಯೂಟ್ಯೂಬರ್ಸ್ಗೆ ಕೊಡ್ತೀವಿ ಅಂತಲೂ ಹೇಳಿದರು. ಆದರೆ ನೀವು ಅವ್ರ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು. ಮೊದಲನೇದಾಗಿ ನೀವು ಕ್ಲಾಸ್ಗೆ ಜಾಯ್ನ್ ಆಗಿ ಆ ನಂತರ ನಿಮ್ಮ ಒಂದು ಅಂದರೆ ಅವ್ರು ಏನೇನೆಲ್ಲ ಹೇಳ್ಕೊಡ್ತಾರೆ ಅದನ್ನೆಲ್ಲ ನೀವು ಯಾವ ಥರ ಕಲಿತಾ ಇದ್ದೀರಾ, ನೀವೆಷ್ಟು ಡೆಡಿಕೇಟ್ ಆಗಿದ್ದೀರಾ ಅದನ್ನೆಲ್ಲ ತಿಳ್ಕೊಂಡು ಆನಂತರ ಅವರು ನಿಮಗೆ ಇಂಥ ಒಂದು ಜಾಬ್ ಅಂತ ಕೊಡ್ತಾರೆ. ಸೊ ನನಗೆ ಜಾಬ್ ಅವರು ಪ್ರೊವೈಡ್ ಮಾಡಿದರು. ಸೊ ನಾನು ಕೂಡ ಇದೇ ಥರನೇ ಅವ್ರ ಹತ್ರ ಕ್ಲಾಸಸ್ಗೆ ಜಾಯ್ನ್ ಆಗಿ ಸ್ವಲ್ಪ ತಿಂಗಳು ಅವರ ಕ್ಲಾಸಸ್ನೆಲ್ಲ ಅಟೆಂಡ್ ಮಾಡಿ ಕಲಿತು ಆನಂತರ ನನಗೂ ಕೂಡ ಜಾಬ್ ಪ್ರೊವೈಡ್ ಮಾಡಿದರು. ನಿಮಗೆ ನಾನು ಹೇಳಿದ್ದೀನಿ ಆಲ್ರೆಡಿ, ಟೈಪಿಂಗ್ದೊಂದು ಜಾಬ್ ಕೊಟ್ಟಿದ್ದರು. ಆನಂತರ ಅವ್ರು ಏನಾದರೂ ಸ್ಟೋರೀಸ್ ಏನಾದರೂ ಅಪ್ಲೋಡ್ ಮಾಡಿದರೆ ಅದರಲ್ಲಿ ನಾನು ಕೂಡ ನನ್ನ ಮೆನ್ಷನ್ ಮಾಡಿರ್ತಾರೆ, ನಾನು ಅದನ್ನು ಮೆನ್ಷನ್ ಮಾಡ್ಕೋತೀನಿ. ಸೊ ಇದು ಮೇನ್ ಜಾಬು. ಸೊ ಹಾಗಾಗಿ ನನಗೆ ನಾವು ಯಾವ ಥರ ಕಲಿತು ಯಾವ ಥರ ಮಾಡೋದು, ಸೊ ನೀವು ಕೂಡ ಅದೇ ಥರನೇ ಕಲಿತು ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ಹಾಗಾಗಿ ಮೊದಲನೇದು. ಸೊ ಇನ್ನೊಬ್ಬರು ಕೇಳಿದರು, ಅಕ್ಕ ನಾನು ಯೂಟ್ಯೂಬ್ ಚಾನಲ್ ಇದೆ, ನಾನು ವೀಡಿಯೋಸು ಇವಾಗ ಹಾಕ್ತಾಯಿದ್ದೀನಿ, ಅವರು ನನಗೆ ಕೊಡ್ತಾರಾ, ಜಾಬ್ ಪ್ರೊವೈಡ್ ಮಾಡ್ತಾರಾ ನಾನು ಜಾಯ್ನ್ ಆದರೆ ಅಂತಲೇ ಕೇಳಿದ್ರಿ. ಹೌದು, ನೀವು ಜಸ್ಟ್ ಚಾನಲ್ ಇದೆ ಇವಾಗ ವೀಡಿಯೋಸ್ ಹಾಕ್ತಾಯಿದ್ದೀರಾ ಅನ್ನೋರ್ಗೂ ಕೂಡ ಅವರು ಚಾನ್ಸ್ ಕೊಡ್ತಾರೆ. ಅಂದರೆ ನೀವು ಕೂಡ ಜಾಯ್ನ್ ಆಗಬೇಕು ಆ್ಯಂಡ್ ಕಲಿಬೇಕು. ಅವರು ನಿಮಗೆ ವರ್ಕ್ ಅನ್ನೋದು 100% ನಿಮಗೆ ಕೊಡ್ತಾರೆ. ಯಾವುದೇ ರೀತಿಯಾದಂಥ ಇದರಲ್ಲಿ ಫೇಕ್ ಏನಿರಲ್ಲ. ಸೊ ನಿಮಗೆ ಆಲ್ಮೋಸ್ಟ್ ಕೊಡ್ತಾರೆ. ಸೊ ಸೆಕೆಂಡ್ ಬಂದು ಅವರು ಇವಾಗ ನ್ಯೂ ಯೂಟ್ಯೂಬರ್ಸ್ ಅಂದರೆ, ಅಕ್ಕ ನನಗೆ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಸೊ ಅಂಥವ್ರಿಗೆ ಏನಾದರೂ ಹೆಲ್ಪ್ ಮಾಡ್ತಾರಾ ಅಂತ ಕೇಳಿದರು. ಸೊ ಇವಾಗ ಅವರು ಚಂದನ ಇಂಗ್ಲೀಷ್ ಅಕಾಡೆಮಿ ಕಡೆಯಿಂದ, ಹೌದು ನಿಮ್ಗೆ ಹೆಣ್ಮಕ್ಳು ಮನೇಲೇ ಕೂತ್ಕೊಂಡು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ಹೇಗೆ ಅಂತ ಗೊತ್ತಿರಲ್ಲ, ಸೊ ಅದರಲ್ಲಿ ಏನೇನೆಲ್ಲ ಬರುತ್ತೆ ಅಂತಲೂ ಗೊತ್ತಿರಲ್ಲ, ಯಾವ ಥರ ವೀಡಿಯೋ ಮಾಡಬೇಕು, ಯಾವ ಥರ ಥಂಬ್ನೈಲ್ ಮಾಡಬೇಕು ಆ್ಯಂಡ್ ಹೇಗೆಲ್ಲ ಅದನ್ನು ನಾವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು, ಅದರಲ್ಲಿ ಏನೇನೆಲ್ಲ ಬರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಸ್ ಏನೇನಿದೆ ಅದೆಲ್ಲ ಅವರು ಡೀಟೇಲಿಂಗಾಗಿ ನಿಮಗೆ ಈ ಒಂದು ಅಕಾಡೆಮಿಲಿ ಹೇಳ್ಕೊಡ್ತಾರೆ. ನೀವೇನೋ ಹೊಸದಾಗಿ ಇನ್ನೂ ಯೋಚನೆ ಇದೆ ನಿಮ್ಮ ತಲೆಯಲ್ಲಿ, ಯೂಟ್ಯೂಬ್ ಚಾನಲ್ನು ಕ್ರಿಯೇಟ್ ಮಾಡಬೇಕು, ನನಗೆ ಯಾವ ಥರ ಅಂತ ಗೊತ್ತಿಲ್ಲ, ಅವ್ರು ಹೇಳ್ಕೊಡ್ತಾರಾ ಅಂದರೆ ಖಂಡಿತವಾಗ್ಲೂ ಇವರ ಒಂದು ಇಂಗ್ಲೀಷ್ ಅಂದರೆ ಚಂದನ ಇಂಗ್ಲೀಷ್ ಅಕಾಡೆಮಿ ಕಡೆಯಿಂದ ನಿಮಗೆ ಚಾನಲ್ನ ಅವರೇ ಓಪನ್ ಮಾಡೋದು ಹೇಳ್ಕೊಡ್ತಾರೆ ಆ್ಯಂಡ್ ವೀಡಿಯೋಸ್ ಯಾವ ಥರ ಅಪ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಅಂದರೆ ಥಂಬ್ನೈಲ್ ಯಾವ ಥರ ಮಾಡೋದು, ಆಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಏನೇನೆಲ್ಲ ಸ್ಟೆಪ್ಸ್ ಅದರಲ್ಲಿ ಬರುತ್ತೆ ಅದನ್ನು ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ನಿಮಗೆ ಬರೀ ಯೂಟ್ಯೂಬ್ ಹೇಗೆ ಕ್ರಿಯೇಟ್ ಮಾಡ್ಕೊಂಡು ವೀಡಿಯೋಸ್ ಮಾಡೋದು, ಇದ್ರ ಜೊತೆಗೇ ನಿಮಗೆ ಅವರ ಒಂದು ಅಕಾಡೆಮಿಲಿ ನೀವು ಜಾಯ್ನ್ ಆಗ್ತೀರಾ ಅಲ್ವಾ, ಅದ್ರದ್ದು ಕೂಡ ಅವ್ರು ನಿಮಗೆ ಸಿಲೆಬಸ್ ಎಲ್ಲ ಆಲ್ಮೋಸ್ಟ್ ಅವ್ರು ಏನೇನು ನೀವು ತೊಗೊಂಡಿರ್ತೀರ ಅದನ್ನು ಕೂಡ ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ಈ ಒಂದು ಯೂಟ್ಯೂಬ್ ಜೊತೆಗೆ ಈ ಎರಡರ ಜೊತೆಗೂ ನಿಮಗೆ ಕೆಲಸನೂ ಕೊಡ್ತಾರೆ.
ಸೊ ಈ 3 ಕೂಡ ನಿಮಗೆ ಯೂಟ್ಯೂಬರ್ಸ್ ಆಗಿ ಒಂದು ಬೆನಿಫಿಟ್ ಅಂತ ಸಿಗುತ್ತೆ. ನನ್ನ 100% ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೀವು ಯಾರಾದರೂ ಮನೇಲಿ ಇದ್ದೀರಾ, ನನಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು, ನಾನು ಮಾಡಬೇಕು ಆ್ಯಂಡ್ ಇದ್ರ ಮೇಲೆ ನಾನು ಕೂಡ ಏನಾದರೂ ಅರ್ನಿಂಗ್ಸ್ನ ಮಾಡಬೇಕು, ಈ ಒಂದು ಪ್ಲ್ಯಾಟ್ಫಾರ್ಮ್ ನನಗೇನಾದರೂ ಒಂದು ಯೂಸ್ಫುಲ್ ಆಗುತ್ತೆ ಅನ್ನೋಂಗಿದ್ರೆ ಈ ಒಂದು ಇಂಗ್ಲೀಷ್ ಅಂದರೆ ಚಂದನ ಇಂಗ್ಲೀಷ್ ಅಕಾಡೆಮಿಗೆ ನೀವು ಜಾಯಿನ್ ಆದರೆ ಖಂಡಿತವಾಗ್ಲೂ ಅವರು ಯೂಟ್ಯೂಬ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತಾರೆ. ಯಾವ ಥರ ಕ್ರಿಯೇಟ್ ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ ಥರ ಯೂಟ್ಯೂಬ್ ನಾನು ಹೇಳಿದ್ನಲ್ಲ ಸೇಮ್ ಆ ಥರನೇ. ಆನಂತರ ಅವ್ರು ನೀವು ಯಾವ ಥರ ಕೋರ್ಸ್ ತೊಗೊಂಡಿದ್ದೀರ ಅದನ್ನು ನಿಮಗೆ ಕಂಪ್ಲೀಟ್ ಮಾಡಿಕೊಡ್ತಾರೆ. ಅದರಲ್ಲೂ ಕೂಡ ಯಾವುದೇ ರೀತಿಯಾದಂಥ ಡೌಟ್ ಬೇಡ. ನೆಕ್ಸ್ಟು ನೀವು ಯೂಟ್ಯೂಬರ್ ಆದಮೇಲೆ ನಿಮಗೆ ಕೆಲವೊಂದಿಷ್ಟು ಜಾಬ್ನು ಕೂಡ ಅವರು ಪ್ರೊವೈಡ್ ಮಾಡ್ತಾರೆ. ಸೊ ನೀವು ಅದ್ರ ಮುಖಾಂತರ ಕೂಡ ಒಂದು ಸಣ್ಣ ಅರ್ನಿಂಗ್ಸನ್ನು ಕೂಡ ಮಾಡ್ಬೋದು. ಯೂಟ್ಯೂಬ್ನ ಸೊ ಅವಾಗಲೇ ಬರಲ್ಲ ಅಲ್ವಾ, ಸೊ ಅದ್ರ ಮೂಲಕನಾದರೂ ಇವರ ಒಂದು ಅಕಾಡೆಮಿ ಕಡೆಯಿಂದ ನಿಮಗೆ ಸ್ವಲ್ಪ ಅರ್ನಿಂಗ್ಸ್ ಅನ್ನೋದಾದರೂ ಆಗುತ್ತೆ. ಸೊ ನೀವು ಆರಾಮಾಗಿ ಮನೇಲೇ ಕೂತ್ಕೊಂಡು ಹೆಣ್ಮಕ್ಳು ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಇದು ಯಾವುದೇ ರೀತಿಯಾದಂಥ ಫೇಕ್ ಅಂತೂ ಅಲ್ಲವೇ ಅಲ್ಲ. ಆ್ಯಂಡ್ ನನಗೆ ಬಂದಿರೋವಂಥ ಪಾಸಿಟಿವ್ ರೆಸ್ಪಾನ್ಸ್ ನೀವು ನೋಡ್ತಾನೆ ಇರ್ಬೋದು. ನನ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ಹೋದರೆ ಸುಮಾರಷ್ಟು ಕಮೆಂಟ್ಸ್ಗಳು ಬರುತ್ತೆ. ನಾನು ಸತಿನೂ ಹಾಕಿದ್ದೆ ಆ್ಯಂಡ್ ಈ ಸತಿನೂ ಕೂಡ ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ ಕಮೆಂಟ್ಸ್ಗಳನ್ನ. ಯಾವ ಥರ ಎಲ್ಲ ಪಾಸಿಟಿವಾಗಿ ರೆಸ್ಪಾನ್ಸ್ ಮಾಡಿ ವರ್ಕ್ ಮಾಡಿ ಅರ್ನಿಂಗ್ಸ್ನ ಮಾಡ್ತಾ ಇರೋರು ಆ್ಯಂಡ್ ಇವಾಗ ಆ ಚಾನಲ್ನ ಅವ್ರ ಕಡೆಯಿಂದನೇ ಕ್ರಿಯೇಟ್ ಮಾಡಿಸ್ಕೊಂಡು ಹೇಳಿಸ್ಕೊಂಡು ವೀಡಿಯೋಸ್ನ ಮಾಡ್ತಾ ಇರೋರು ಸೊ ತುಂಬ ಜನನೇ ಇದ್ದಾರೆ. ಹಾಗಾಗಿ ಅವರ ಕಮೆಂಟ್ಸ್ಗಳನ್ನೆಲ್ಲ ನೀವು ಓದಿನೇ ಬೇಕಾದರೆ ತಿಳ್ಕೊಂಡು ಆನಂತರ ನೀವು ಇಂಗ್ಲೀಷ್ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ನಿಮಗಿನ್ನೂ ನಾನು ಹೇಳಿದ್ದು ಪರ್ಟಿಕ್ಯುಲರಾಗಿ ನಿಮಗೇನು ಅರ್ಥ ಆಗಿಲ್ಲ, ಅಯ್ಯೋ ಸಿಸ್ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಅನ್ನೋ ಹಾಗಿದ್ರೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ವ ಆ ನಂಬರ್ಗೆ ನೀವು ಕಾಲ್ ಮಾಡಿ ಚಂದನ ಅವ್ರಿಗೆ. ಅವ್ರು ನಿಮಗೆ ನನಗಿಂತ ಡೀಟೇಲಾಗಿ ನಿಮ್ಗೆ ಏನೇನೆಲ್ಲ ಇರುತ್ತೆ ಅಲ್ವಾ ಅದನ್ನು ಡೀಟೇಲಿಂಗಾಗಿ ಅವ್ರು ನಿಮಗೆ ಹೇಳ್ಕೊಡ್ತಾರೆ. ಯಾವ ಥರ ಏನು ಹೇಗಿರುತ್ತೆ, ಯಾವ ಥರ ಇರುತ್ತೆ ಆ್ಯಂಡ್ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲಿಂಗಾಗಿ ಅವ್ರು ನಿಮಗೆ ಹೇಳ್ತಾರೆ. ಸೊ ನಾನು ಹೇಳಿದ್ದು ನಿಮಗೆ ಸ್ವಲ್ಪ ಮಾತ್ರ, ಇನ್ನೂ ಡೀಟೇಲಿಂಗಾಗಿ ನಿಮಗೆ ಬೇಕು, ನಿಮ್ಗೆ ಅರ್ಥ ಆಗಬೇಕು, ಓಕೆ ನಿಮ್ಗೆ ಇದರಲ್ಲಿ ಒಂದು ಕಾನ್ಫಿಡೆನ್ಸ್ ಬರಬೇಕು. ಯಾಕಂದರೆ ನಾನಿವಾಗ ಹೇಳ್ತಾ ಇದ್ದೀನಿ ಅಂದರೆ ನಿಮಗೊಂದು ಲೈಟಾಗಿ ಕಾನ್ಫಿಡೆನ್ಸ್ ಬಂದಿರುತ್ತೆ, ಆದರೆ ನಿಮ್ಗೆ ಇನ್ನೂ 100% ನಂಬಿಕೆ ಬರಬೇಕು. ಓ ಹೌದಾ ಇವ್ರು ಚಾನಲ್ ಕ್ರಿಯೇಟ್ ಮಾಡಿಸ್ಕೊಡ್ತಾರಾ, ನಾವು ವೀಡಿಯೋಸ್ ಮಾಡ್ಬೋದಾ, ನಾವು ಇದರಲ್ಲಿ ವರ್ಕ್ ಮಾಡ್ಬೋದಾ, ಕೆಲವೊಂದಿಷ್ಟು ಡೌಟ್ಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ ಅಲ್ವಾ. ಆ ಡೌಟ್ಗಳನ್ನ ನೀವು ಬೇಕಾದರೆ ಈ ಒಂದು ಚಂದನ ಮ್ಯಾಮ್ಗೆ ನೀವು ನಂಬರ್ ಕಾಣಿಸ್ತಾ ಇದೆಯಲ್ವ ಆ ನಂಬರ್ಗೆ ನೀವು ಕಾಲ್ ಮಾಡಿ ಜಸ್ಟ್ ಹೇಳಿ ಅವ್ರಿಗೆ, ಮ್ಯಾಮ್ ಈ ಥರ ನಾನು ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೋತಾ ಇದ್ದೀನಿ ಅಂತ ಹೇಳಿ ಆ್ಯಂಡ್ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅಂತ ಹೇಳಿ. ನಾನು ಮೊದಲನೇದಾಗಿ ನಾನು ಹೇಳ್ತಾ ಇದ್ದೀನಿ, ನೀವೇನೇ ಮಾಡಬೇಕು ಅಂದರೂ ಫಸ್ಟು ಅವರ ಒಂದು ಕ್ಲಾಸಸ್ಗೆ ನೀವು ಜಾಯ್ನ್ ಆಗಲೇಬೇಕು. ಸೊ ಇದು ಮೇನ್. ಯಾಕೆ ಅಂದರೆ ನೀವು ಅವ್ರ ಕ್ಲಾಸ್ಗೆ ಜಾಯ್ನ್ ಆದ್ರೇ ಅಲ್ವಾ ಅವ್ರು ನಿಮಗೆ ಹೇಳ್ಕೊಡೋದಕ್ಕೆ ಸಾಧ್ಯ ಆ್ಯಂಡ್ ನಿಮ್ಮನ್ನು ಮುಂದೆ ಪ್ರಿಪೇರ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಸುಮ್ಮನೆ ಯಾರೂ ಮಾಡಲಿಕ್ಕೆ ಹೋಗಬೇಡಿ. ಅವ್ರಿಗೆ ಕಾಲ್ ಆಗಲಿ ಇದನ್ನೆಲ್ಲ ನಿಮಗೆ ನಿಜವಾಗ್ಲೂ ಇದ್ರ ಮೇಲೆ ಆಸಕ್ತಿ ಇದೆ 100% ನೀವು ಮಾಡೇ ಮಾಡ್ತೀರಾ ಅನ್ನೋ ಆಗಿದ್ದರೆ ಮಾತ್ರ ಅವ್ರಿಗೆ ನೀವು ಕಾಲ್ ಮಾಡಿ, ಮ್ಯಾಮ್ ಈ ಥರ ನಾನು ಜಾಯ್ನ್ ಆಗ್ತೀನಿ, ಜಾಯ್ನ್ ಆದಮೇಲೆ ನನಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಳ್ಕೊಡಿ, ವೀಡಿಯೋಸ್ ಮಾಡೋದು ಆಗಿರ್ಬೋದು, ತಮ್ಲೈನ್ ಮಾಡೋದು ಆಗಿರ್ಬೋದು, ಅದರಲ್ಲಿ ಏನೇನೆಲ್ಲ ಸ್ಟೆಪ್ಸ್ ಬರುತ್ತೆ ಆ್ಯಂಡ್ ನಿಮ್ಮ ಕಡೆಯಿಂದ ನನಗೆ ಏನು ವರ್ಕ್ ಪ್ರೊವೈಡ್ ಮಾಡ್ತೀರಾ. ಸೊ ಇದನ್ನೆಲ್ಲ ನೀವು ಹೋಗ್ತಾ ನಿಧಾನಕ್ಕೆ ನೀವು ಮಾಡ್ಕೊಳ್ಬೋದು ಆ್ಯಂಡ್ ತಿಳ್ಕೊಬೋದು. ಆ್ಯಂಡ್ ಇನ್ನು ಡೀಟೇಲಿಂಗಾಗಿ ಕೂಡ ನಿಮಗೆ ಅವ್ರ ಜೊತೆ ಮಾತಾಡಿದ್ರೆ 100% ನನಗೆ 100% ಅಲ್ಲ 200% ನಿಮಗೆ ನಂಬಿಕೆ ಬರುತ್ತೆ. ಓಕೆ ನಾವು ಮಾಡ್ಬೋದು, ಇದರಲ್ಲಿ ಯಾವುದೇ ರೀತಿಯಾದಂಥ ಇದಿರಲ್ಲ ಅಂತ ನಿಮ್ಗೆ ಅನಿಸ್ಬಿಡುತ್ತೆ. ಹಾಗಾಗಿ ಇವಾಗ ನಾನು ಹೇಳ್ತಾ ಇದ್ದೀನಿ ಒಂದು ಸಣ್ಣ ಪುಟ್ಟ ಡೌಟ್ಸ್ಗಳು ನಿಮಗೆ ಬರುತ್ತೆ, ಅಯ್ಯೋ ಹೇಗಿರುತ್ತೆ, ಅಯ್ಯೋ ನಮ್ಗೆ ಮಾಡಿಕೊಡ್ತಾರಾ, ಈ ಥರದ್ದೆಲ್ಲ ಡೌಟ್ಸ್ಗಳು ಬರ್ಬೋದು. ಹಾಗಾಗಿ ನೀವು ಅವ್ರನ್ನೇ ಕಾಲ್ ಮಾಡಿ ಆ್ಯಂಡ್ ಕಂಪ್ಲೀಟಾಗಿ ಕೇಳಿ. ಅವರು ನಿಮಗೂ ಕೂಡ ಅರ್ಥ ಆಗೋ ರೀತಿಯಲ್ಲೇ ಹೇಳಿಕೊಡ್ತಾರೆ ಆ್ಯಂಡ್ ಏನೇನೆಲ್ಲ ಇರುತ್ತೆ, ಇದರಲ್ಲಿ ಯಾವ್ಯಾವ ಥರ ಕೋರ್ಸ್ ಇರುತ್ತೆ, ಹೇಗೆ ತೊಗೊಳ್ಳೋದು ಅಂತಲೂ ಹೇಳ್ತಾರೆ. ಆ್ಯಂಡ್ ಇವಾಗ ನಿಮಗೆ ಗೊತ್ತಿರೋ ಹಾಗೆ ನವರಾತ್ರಿ ನಡೀತಾ ಇದೆ. ಸೊ ನವರಾತ್ರಿಗೆ ಅವರ ಒಂದು ಅಕಾಡೆಮಿ ಕಡೆಯಿಂದ ನಿಮಗೆ 50% ಆಫ್ ಬಿಟ್ಟಿದ್ದಾರೆ. ಇನ್ನು 2 days ಇದೆ, ನಿಮಗೆ ಇನ್ನೂ ಆಫರ್ಸ್ ನಡೀತಾ ಇರುತ್ತೆ. ಸೊ ಯಾರೆಲ್ಲ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರೆ ಜಾಯ್ನ್ ಆಗಿ ಆ್ಯಂಡ್ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ಸ್ ಇಟ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಬೇಕು ಅಂತ ಅನಿಸಿದ್ರೆ, ಗಟ್ಟಿಯಾಗಿ ಬೇಕು ಅಂತ ಅನಿಸಿದ್ರೆ ನೀವು ಕಾಲ್ ಮಾಡಿ ಕೇಳಿ. ಆ್ಯಂಡ್ ಇದು ಯಾವುದೇ ರೀತಿಯಾದಂತಹ ಪ್ರೆಷರ್ ನಾನು ಹಾಕ್ತಾಯಿಲ್ಲ ನಿಮ್ಮ ಮೇಲೆ, ಬಲಂತನೂ ಕೂಡ ಮಾಡಲಿಕ್ಕೆ ಹೋಗ್ತಾಯಿಲ್ಲ ನಾನು. ಅಯ್ಯೋ ನೀವು ಜಾಯ್ನ್ ಆಗಲೇಬೇಕು, ಜಾಯ್ನ್ ಆಗಿಲ್ಲ ಅಂದರೆ ನಾನು ಬಿಡೋದಿಲ್ಲ, ಈ ಥರದ್ದೇನಿಲ್ಲ. ನಿಮಗೆ ಅನಿಸ್ತು ಓಕೆ ನಾನು ಏನಾದರೂ ಕಲಿಯೋಣ ಮಾಡೋಣ ಅಂತ ನಿಮ್ಗೆ ಮನಸಾರೆ ಅನ್ನಿಸ್ತು, ಓಕೆ ನಾನು ಇಲ್ಲಿ ಕೊಟ್ಟು ಜಾಯ್ನ್ ಆಗಿ ಇದನ್ನು ಕಲಿತು ನಾನು ಮುಂದೆ ಏನಾದರೂ ಮಾಡ್ಬೋದು ಅಂತ ನಿಮಗೆ 100% ನಿಮಗೆ ನಂಬಿಕೆ ಬಂತು ಅಂದರೆ ಮಾತ್ರ ನೀವು ಅವ್ರ ಕ್ಲಾಸಸ್ಗೆ ಜಾಯ್ನ್ ಆಗಿ ಅವ್ರ ಜೊತೆನೂ ಕೂಡ ಒಂದು ಸತಿ ಮಾತಾಡಿ. ನಾನು ಇವಾಗ ನಿಮ್ಗೆ ಏನು ಹೇಳಿದ್ದೀನಲ್ಲ ಅವ್ರ ಜೊತೆ ಒಂದು ಸತಿ ಮಾತಾಡಿ 100% ನಿಮಗೆ ನಂಬಿಕೆ ಬಂತು ಅಂದರೆ ಕ್ಲಾಸ್ಗೆ ಜಾಯ್ನ್ ಆಗಿ ನೆಕ್ಸ್ಟ್ ನಿಮ್ಮ ಒಂದು ಇದನ್ನು ನೀವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು. ಹಾಗಾಗಿ
ಆ್ಯಂಡ್ ಇವಾಗ ನಾನು ಹೇಳ್ದಾಗೆ ನವರಾತ್ರಿಗೆ 50% ಆಫ್ ಇಟ್ಟಿದ್ದಾರೆ. ಆ್ಯಂಡ್ ಎಲ್ಲ ಕೋರ್ಸ್ ನೀವು ಯಾವುದೇ ಕೋರ್ಸ್ ತೊಗೊಂಡ್ರು 50% ಆಫ್ ಇಟ್ಟಿದ್ದಾರೆ. ಆ್ಯಂಡ್ ಈ ಚಾನ್ಸ್ನ ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆವಾಗ ಗಣೇಶ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು 50% ಆಫ್ ಕೊಟ್ಟಾಗ ಎಲ್ಲರೂ ಜಾಯ್ನ್ ಆಗಿದ್ರಿ. ಅದರಲ್ಲಿ ಕೆಲವೊಂದಿಷ್ಟು ಜನ ಜಾಯ್ನ್ ಆಗಿಲ್ಲ ಮ್ಯಾಮ್ ನಾನು. ಸೊ ಆವಾಗ ಗಣೇಶ ಹಬ್ಬಕ್ಕೆ ಆಫರ್ ಕೊಟ್ಟಿದ್ರು ಮ್ಯಾಮ್, ಇವಾಗ ಕೊಟ್ಟಿಲ್ಲ ಅಂತ ಕಾಲ್ ಮಾಡಿ ಕೂಡ ವಿಚಾರಿಸಿದ್ರಿ. ಸೊ ಇವಾಗ ಒಂದು ಒಳ್ಳೆ ಚಾನ್ಸ್ ನಿಮಗೆ ಸಿಕ್ಕಿದೆ ಅಲ್ವಾ, ಸೊ ಆಫರ್ ಕೊಟ್ಟಿದ್ದಾರೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಜಾಯ್ನ್ ಆಗಬೇಕು ಅಂತ, ಸೊ ಇದು ಯಾವುದೇ ರೀತಿಯಾದಂಥ ಫೋರ್ಸ್ ಅಂತೂ ಯಾರೂ ಮಾಡ್ತಾಯಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಜಾಯ್ನ್ ಆಗಿ. 100% ನಾನು ಹೇಳ್ತಾ ಇರೋ ಹಾಗೆ ಅವಾಗಿಂದ ಒತ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದು ಬಂದುಬಿಡುತ್ತೆ. ಆಮೇಲೆ ಫೋರ್ಸ್ ಮಾಡ್ತಾಯಿದ್ದೀರೋ ಜಾಸ್ತಿ ಜಾಯ್ನ್ ಆಗಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಿಮ್ಗೆ 100% ಅವ್ರ ಜೊತೆ ಮಾತಾಡಿ ನಿಮಗೆ ನಂಬಿಕೆ ಬಂದು ಓಕೆ ನಾನೇನೋ ಒಂದು ಮಾಡ್ಬೋದು ಅಂದರೆ ಮಾತ್ರ ನೀವು ಜಾಯ್ನ್ ಆಗಿ. ಇದರಲ್ಲೂ ಕೂಡ ನೀವು ಮುಂದುವರಿಬೋದು ಆ್ಯಂಡ್ ಅರ್ನಿಂಗ್ಸ್ನೂ ಕೂಡ ಮಾಡ್ಬೋದು ಆರಾಮಾಗಿ. ಸೊ ನಾನು ಕೂಡ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ಜನ ಕೇಳಿದ್ರಿ ನಿಮ್ಮ ಅರ್ನಿಂಗ್ಸ್ ಎಷ್ಟು ಮಾಡಿದ್ದೀರಾ ಇವ್ರ ಅಕಾಡೆಮಿಲಿ ಅಂತ. ಖಂಡಿತವಾಗ್ಲೂ ನನಗೊಂದು ಒಳ್ಳೆ ಪೇಮೆಂಟ್ ಬರ್ತಾ ಇದೆ. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಾಗಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಗೆಸ್ ಮಾಡೋ ಹಾಗಿದ್ರು ಕೂಡ ಗೆಸ್ ಮಾಡಿ. ನಾನು ನೋಡ್ತೀನಿ ಎಷ್ಟು ಚೆನ್ನಾಗಿ ಗೆಸ್ ಮಾಡ್ತೀರಾ, ಎಷ್ಟು ಅಮೌಂಟ್ ಬಂದಿರ್ಬೋದು ನನಗೆ ಅಂತ ಗೆಸ್ ಮಾಡಿ. ಆ್ಯಂಡ್ ನಾನು ಅಪ್ಕಮಿಂಗಲ್ಲಿ ಅವ್ರ ಹತ್ರ ಕೇಳಿಬಿಟ್ಟು ನಾನು ಪೇಮೆಂಟ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮೊದಲೇ ಶೇರ್ ಮಾಡ್ಕೊಬಿಡಿ ಅಂತ ಸ್ವಲ್ಪ ಹೇಳಿದರು. ಹಾಗಾಗಿ ನೀವೇನಾದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಿಮ್ಮ ಕಮೆಂಟ್ಸ್ಗಳನ್ನೂ ಕೂಡ ನಾನು ಅವ್ರಿಗೆ ತೋರಿಸ್ತೀನಿ. ಈ ಥರ ಬಂದಿದೆ ಮ್ಯಾಮ್ ಹೇಳಲಾ ಅಂತ ಕೇಳ್ತೀನಿ. ಸೊ ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಎಷ್ಟು ಬಂದಿರ್ಬೋದು ನನಗೆ ಪೇಮೆಂಟ್ ಮಂತ್ಲಿ ನಿಮ್ಗೆ ಯಾರಿಗಾದ್ರೂ ಏನಾದರೂ ಒಂದು ಮಿನಿಮಮ್ ಒಂದು ಇದಾಗಿದ್ದರೆ ಅಂದಾಜಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಕೂಡ ಚೆಕ್ ಮಾಡ್ತೀನಿ. ಆ್ಯಂಡ್ ಯಾರಿಗಾದ್ರೂ ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಬೇಕು ಅಂದರೂ ಕೂಡ ನಾನು ನಂಬರ್ ಕೊಟ್ಟಿರ್ತೀನಲ್ಲ ಸ್ಕ್ರೀನ್ ಮೇಲೆ, ಅವರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನವರಾತ್ರಿಗೆ ನಾನು ಹೇಳಿದಾಗೆ 50% ಆಫ್ ಇದೆ, ಯಾರು ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೂ ಫುಲ್ಲು ಡೀಟೇಲಿಂಗಾಗಿ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮಗೆ ಕಾಲ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಅವ್ರ ನಂಬರ್ನ ಕೊಟ್ಟಿರ್ತೀನಿ, ಒಂದ್ಸತಿ ಕಾಲ್ ಮಾಡಿ ಅವ್ರ ಹತ್ರ ನೀವು ಕೂಡ ಮಾತಾಡಿ ಆ್ಯಂಡ್ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.